ನಮೋ ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ ನಮೋ. ರಮಣ ಭಗವತ್ ಪಾದಾಂಭೋಜೆ ಸದಾ ರಮತಾಂ ಮನೋ. ರಮಣ ಭಗವತ್ ಪಾದಾಂಭೋಜೆ ಸದಾ ರಮತಾಂ ಮನೋ. ನುಡಿಮನ ರಾಮ ನಾಮವೊಮ್ಮೆ ಮಿಡಿಯಲಿ ಹೃದಯದ ವೀಣೆ ಒಮ್ಮೆ ಮಿಡಿಯಲಿ ರಾಮನಾಮವೊಮ್ಮೆ ನುಡಿಮನ ರಾಮನಾಮವೊಮ್ಮೆ ರಾ ಏನೋ ಮನವೇ ರಾ ಏನೋ ಮನವೇ ಬಾಯಿ ತೆರೆದು ಒಮ್ಮೆ ಆಡಿದ ಮಾಡಿದ ನೋಡಿದ ಪಾಪವ ಹೊರಹಾಯಲು ಬಿಡುವೊಮ್ಮೆ ರಾಮನಾಮವೊಮ್ಮೆ ನುಡಿ ಮನ ರಾಮನಾಮವೊಮ್ಮೆ ಮಾ ಏನು ಮನವೇ ಮಾ ಏನು ಮನವೇ ಬಾಯಿ ಮುಚ್ಚಿ ಒಮ್ಮೆ ಬರಲೊಲ್ಲದು ಹಾದು ಹೋದ ಪಾಪವು ರಾಮ ಎನ್ನು ಇನ್ನೊಮ್ಮೆ ರಾಮನಾಮವೊಮ್ಮೆ ನುಡಿ ಮನ ರಾಮನಾಮವೊಮ್ಮೆ ಗಿರಿಜೆಗೆ ಶಂಕರ ಬೋಧಿಸಿದಂತಹ ತಾರಕ ಮಂತ್ರವನೊಮ್ಮೆ ನೆನೆದು ನೆನೆದು ನೀ ಧನ್ಯನಾಗು ಮನ ರಾಮ ರಾಮ ಎನ್ನುವೊಮ್ಮೆ ರಾಮನಾಮವೊಮ್ಮೆ ನುಡಿ ಮನ ರಾಮನಾಮವೊಮ್ಮೆ ರಾಮ 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 ರಘುನಾಥ
रघुनंदन हे परंधाम श्री राम जय जय राम 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 रघुपति राघव राजा राम पतित पावना सीताराम श्री राम जय जय राम श्री राम जय जय राम 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 रघुनंदन है परंधाम अंतर्यश्च बहिर्विधूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरवे शोकस्य हन्त्रे नमः। ಬಂಧನ ಆಮೇಲೆ ಮುಕ್ತಿ ಎರಡು ಶಬ್ದಗಳು. ಬಂಧನ ಶಾರೀರಿಕವಾಗಿ ನಾವು ನಮ್ಮನ್ನು ಯಾರು ಕಟ್ಟಿ ಹಾಕಲಿಲ್ಲ. ಶರೀರ ಸ್ವತಂತ್ರವಾಗಿದೆ, ನಮ್ಮನ್ನು ಯಾರು ಕಟ್ಟಿ ಹಾಕಿಲ್ಲ. ಬಂಧನ ಅಂದರೆ ಏನು, ಬಂಧನ ಅಂದರೆ ಏನು ಅನ್ನುವಂಥದ್ದನ್ನು ವಿಚಾರ ಮಾಡಿದರೆ ಆವಾಗ ಮೋಕ್ಷ ಅಂದರೆ ಏನು ಅಲ್ವಾ. ನಮ್ಮ ತಲೆಯಲ್ಲಿ ಮೋಕ್ಷ ಅಂದ್ರೇನು ಸ್ವಾಮೀಜಿ? ನಾವು ಮೋಕ್ಷಕ್ಕೆ ಹೋಗೋದು ಯಾವಾಗ ಅಲ್ವಾ. ಈ ಉಪದೇಶ ಎಲ್ಲ ಪ್ರವಚನ ಮಾಡೋರು, ವ್ಯಾಖ್ಯಾನಕಾರರು ಉಪಕಥೆಗಳು ಅಂತಂತೇವೆ. ಉಪಕಥೆಗಳಂದ್ರೇನು? ನಾವು ಹೇಳ್ತಾ ಇರೋ ವಿಚಾರವನ್ನು ಮನಸ್ಸಿಗೆ ನಾಟುವ ಹಾಗೆ ಹೇಳೋದಕ್ಕೆ ಉಪಕಥೆ ಅಲ್ಲ. ಗೆಳೆಯರಿಬ್ಬರು ಕೂಡ ಮೋಕ್ಷ ಬೇಕು ಮೋಕ್ಷ ಬೇಕು ಅನ್ನೋ ರೀತಿಯಲ್ಲಿ ಗೆಳೆಯರಿಬ್ಬರು ಕೂಡ ತಪಸ್ಸು ಮಾಡ್ತಾ ಇದ್ರಂತೆ. ಒಬ್ಬ ಆ ಕಡೆ, ಒಬ್ಬ ಈ ಕಡೆ. ಮನಸ್ಸನ್ನುವಂಥದ್ದು, ನಮ್ಮ ಮನಸ್ಸನ್ನುವಂಥದ್ದು ಹೇಗಿರುತ್ತೆ? ಮನಸ್ಸೇ ಬಂಧನ, ಮನಸ್ಸಲ್ಲೇ ಇರೋದು ಬಂಧನ ಅನ್ನುವಂಥದ್ದನ್ನು ಹೇಳುವುದಕ್ಕೆ ಒಬ್ಬನ ತಪಸ್ಸಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷನಾದನಂತೆ. ಒಬ್ಬನ ತಪಸ್ಸಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷ ಆದರೆ ಏನು?
ನನಗೆ ಮೋಕ್ಷ ಯಾವಾಗ? ಬಹಳಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿದ್ದೇನೆ, ನನಗೆ ಮೋಕ್ಷ ಯಾವಾಗ? ಆವಾಗ ಆ ವ್ಯಕ್ತಿ ಯಾರು ತಪಸ್ಸು ಮಾಡಿ ಕೂತಿದ್ದ ಅವನಿಗಂತಾನಂತೆ, ಇನ್ನು ಮೂರು ಜನ್ಮಗಳ ಬಳಿಕ ಆದಷ್ಟು ಬೇಗ ನಿಮಗೆ ಸಿಗ್ತದೆ. ಮೂರು ಜನ್ಮಗಳ ಅವ ಅಳೋದೆ. ದೇವರಂದ್ರಂತೆ, ನೀನು ಬದುಕಿದ್ದೆ ಅಳುತ್ತಾನೆ ಬದುಕಿದ್ದು, ಮೋಕ್ಷದಲ್ಲೂ ಅಳೋದೆ ನೀನು, ಹೋಗೋ. ಇನ್ನೊಬ್ಬನ ಹತ್ರ ಹೋದಂತೆ, ಅವನಿಗೆ ಪ್ರತ್ಯಕ್ಷ ಆದಂತೆ. ಅವ ಮರದಡಿಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದವ. ಭಗವನ್, ಬಂದೆಯಾ? ನನ್ನಂಥ ಪಾಪಿಗೂ ನೀನು ದರ್ಶನ ಕೊಡಲಿಕ್ಕೆ ಬಂದೀಯಾ? ಅಲ್ಲೇ ಅವನಿಗೆ ಖುಷಿ. ನನಗೆ ಯಾವಾಗ ಮೋಕ್ಷ? ಮೇಲ್ನೋಡು, ಮೇಲ್ನೋಡು. ಈ ಮರದಲ್ಲಿ ಎಷ್ಟು ಎಲೆಗಳಿವೆ? ಲೆಕ್ಕ ಮಾಡುವಷ್ಟಲ್ಲ, ಸಿಕ್ಕಾಪಟ್ಟೆ ಎಲೆಗಳಿವೆ. ಅಷ್ಟು ಜನ್ಮ ಆದ ಮೇಲೆ ನಿನಗೆ ಮೋಕ್ಷ. ಥ್ಯಾಂಕ್ ಯು. ಖುಷಿ ಅವನಿಗೆ, ಖುಷಿಯೋ ಖುಷಿ. ಏನು ಹೇಳಿ, ನನ್ನಂಥ ಪಾಪಿಗೂ ಕೂಡ ಮೋಕ್ಷ ಇದೆ ಅಂತಂದಿಲ್ಲ. ದೇವರೇ ಥ್ಯಾಂಕ್ ಯು. ದೇವರಂದ್ರಂತೆ, ನಿನಗೀಗಲೇ ಮೋಕ್ಷ, ನಿನಗೀಗಲೇ ಮೋಕ್ಷ. ಅವನಿಗೆ 3 ಜನ್ಮ ಅಂತ ಅಂದದ್ದಷ್ಟೇ. ಅವ ಅಳ್ತಾನೆ ಇರೋದು. ಸ್ವಾಮಿ, ನಮ್ಮ ಮನಸ್ಸಿನ ಕಥೆಯೂ ಅಷ್ಟೇ. ಸ್ವಾಮಿ, ಬಂಧನದಲ್ಲಿದೆ ಅಂತ ನೀವು ಅಳ್ತಾ ಇದ್ದರೆ ನೀವು ಬಂಧನದಲ್ಲೇ ಇರೋದು. ಸ್ವಾಮೀಜಿ, ಇದು ಭಗವಂತನ ಜಗತ್ತಲ್ವಾ? ಹೌದು. ಭಗವಂತ ಯಾಕೆ ಸ್ವಾಮಿ ಯಾರನ್ನಾದರೂ ಬಂಧನದಲ್ಲಿರ್ತಾನೆ? ಸಾಧ್ಯವೇ ಇಲ್ಲ. ಸರ್ವತಂತ್ರ ಸ್ವತಂತ್ರ ಸ್ವಾಮಿ ಭಗವಂತ. ಹೌದು. ಎಲ್ಲರನ್ನೂ ಆನಂದವಾಗಿಟ್ಟಿದ್ದಾನಲ್ಲ? ಹೌದು. ಎಲ್ಲಿ ಸ್ವಾಮಿ ಬಂಧನ? ಇಲ್ಲವೇ ಇಲ್ಲ. ಬಂಧನ ಎಲ್ಲಿ? ಸ್ವಾಮೀಜಿ, ಬದ್ಧತ್ವಭಾವೇ ಸತಿ ಮೋಕ್ಷ ಚಿಂತಾ ಬಂಧಸ್ತು ಕಸ್ಯೇತಿ ವಿಚಾರಣೇನ ಸಿದ್ಧೇ ಸ್ವಯಂ ಸ್ವಾತ್ಮನಿ ನಿತ್ಯ ಮುಕ್ತೆ ಕ್ವ ಬಂಧ ಚಿಂತಾ ಕ್ವ ಚ ಮೋಕ್ಷ ಚಿಂತಾ. ಬದ್ಧತ್ವಭಾವೇ ಸತಿ ಮೋಕ್ಷ ಚಿಂತಾ. ಯಾರು ಸ್ವಾಮಿ ಮೋಕ್ಷ ಬೇಕು ಅಂತ ಹೇಳೋದು? ಬಂಧನದಲ್ಲಿರೋನು. ಅಲ್ಲ ಸ್ವಾಮೀಜಿ, ಯಾರಿಗೆ ಬಂಧನ? ಕೂತ್ಕೊಂಡು ವಿಚಾರ ಮಾಡು. ಬಂಧ ಕಸ್ಯ ಇತಿ ವಿಚಾರಣೇನ. ಕಸ್ಯ ಬಂಧನ ಯಾರಿಗೆ ಸ್ವಾಮಿ? ಬಂಧನ ಅಂದರೆ ಏನು? ಅಲ್ಲ, ಸಂಸಾರ ಅಂದ್ರೇನು, ಬಂಧನ ಅಂದ್ರೇನು, ಅದನ್ನು ವಿಚಾರ ಮಾಡಲಿಲ್ಲ. ಮಾಡು. ಬಂಧ ಕಸ್ಯ ಇತಿ ವಿಚಾರಣೇನ. ಕೂತ್ಕೋ, ಒಂದು ಕಡೆ ಕೂತ್ಕೋ. ಬಂಧನ ಅಂದ್ರೇನು? ಏನು ಬಂಧನ ಅಂದರೆ? ಯಾರಿಗೆ ಸ್ವಾಮೀಜಿ? ಶಾರೀರಿಕವಾಗಿ ನಮ್ಮನ್ನು ಯಾರು ಕಟ್ಟಿ ಹಾಕಿಲ್ವೇ? ಅಲ್ಲ, ಶರೀರ ಅನ್ನುವಂಥದ್ದು ನಾನು ಬಂಧನದೊಳಗಿದ್ದೇನೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ವೇ? ಯಾಕೆ? ದೇಹ ಅಹಮಿತಿ ನ ಪ್ರವಕ್ತಿ. ದೇಹ ನಾನು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ. ಇನ್ಯಾರು? ಆಲೋಚನೆ ಮಾಡು. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ದಾಟಿ ಎಲ್ಲಿರೋದು ನೀನು? ನಿದ್ದೆಯಲ್ಲಿ. ನಿದ್ದೆಯಲ್ಲಿ ನೀನು ಬಂಧನದಲ್ಲಿದ್ದೇನೆನ್ನುವಂಥದ್ದು ಇದೆಯೋ ನಿನಗೆ? ಇಲ್ಲ. ನಿದ್ದೆಯಲ್ಲಿ ನಿನ್ನ ನಿಜ ಸ್ವರೂಪದಲ್ಲಿ ನೀನು ನಿಂತಾಗ ಬಂಧನ ಉಂಟೋ? ಸ್ವಾಮೀಜಿ, ನಿತ್ಯ ಶುದ್ಧ ಬುದ್ಧ ಆತ್ಮಸ್ವರೂಪ ಅಹಂ, ಆನಂದ ಸ್ವರೂಪ ಅಹಂ. ಸಂತೋಷವಾಗಿದ್ದೇನೆ ಸ್ವಾಮಿ ನಿದ್ದೆಯಲ್ಲಿ. ಬೆಳಿಗ್ಗೆ ಎದ್ದು ಇದಕ್ಕೆ ಅಂಟಿಕೊಂಡ ಮೇಲೆಲ್ವ ಬಂಧನ? ಅದು ಸತ್ಯ ಸ್ವಾಮಿ. ಏನು ಸತ್ಯ? ನಿನ್ನ ಮನಸ್ಸನ್ನುವಂಥದ್ದು ಯಾವುದಕ್ಕೆ ಅಂಟಿಕೊಳ್ಳಬಾರದೋ ಆ ದೇಹ, ಆ ಇಂದ್ರಿಯಗಳು, ಆ ಮನಸ್ಸು, ಆ ಅಹಂಕಾರ, ಆ ಜಡ ಪ್ರಕೃತಿ, ಜಡವಾದ ಪ್ರಕೃತಿ, ಜಡವಾದ ಕ್ಷೇತ್ರ,
ಅದರಲ್ಲಿ ಕ್ಷೇತ್ರಜ್ಞನ ಒಂದು ತಾದಾತ್ಮ್ಯ ಭಾವ. ಇದು ನಾನನ್ನುವಂಥರಿ ಇದಕ್ಕೆ ಅಂಟಿಕೊಂಡದ್ರಿಂದ ಬಂಧನ ಅನ್ನುವಂಥದ್ದು ನೀನಾಗಿ ಮನಸ್ಸಲ್ಲಿ ಮಾಡಿಕೊಂಡಿರುವುದು ತಮ್ಮ. ಹೋಯ್ ಸ್ವಾಮೀಜಿ, ಅದರ ಅರ್ಥ ಏನು? ನಾನನ್ನುವಂಥದ್ದು ಶುದ್ಧ ಜ್ಯೋತಿ, ನಿತ್ಯ ಶುದ್ಧ ಬುದ್ಧ ಮುಕ್ತ ಆತ್ಮಸ್ವರೂಪ. ಅದಕ್ಕೆ ಬಂಧನ ಅನ್ನುವಂಥದ್ದು ಬರಲಿಕ್ಕೂ ಸಾಧ್ಯ ಇಲ್ಲ. ಯಾತಕ್ಕೆ? ಸರ್ವಗತತ್ವ, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ. ಅದು ಹುಟ್ಟಲೂ ಇಲ್ಲ, ಅದಕ್ಕೆ ಸಾವನ್ನುವಂಥದ್ದು ಇಲ್ಲ. ಜನನ ಮರಣ ವರ್ಜಿತಂ, ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ, ಷಡ್ವಿಕಾರಗಳು ಅಂತಂತೇವೆ, ಅದು ಇಲ್ಲ. ಎಲ್ಲ ವಿಕಾರಗಳು ಇಲ್ಲ. ಯಾವುದೇ ಬಂಧನ ಅನ್ನುವ ಜನನ ಮರಣಗಳ ಬಂಧನದಕ್ಕೆ ಗೊತ್ತಿಲ್ಲ. ನ ಜಾಯತೆ ನ ಮ್ರಿಯತೆ ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ. ಇದಂ ಸರ್ವಂ, ನನ್ನ ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ, ಇದಂ ಸರ್ವಂ ತತಂ ವ್ಯಾಪ್ತಂ ಏನ, ಯಾರಿಂದ? ಯಾರ ಬೆಳಕಲ್ಲಿ ಸ್ವಾಮಿ ಇದೆಲ್ಲ ಚೇತನಾತ್ಮಕವಾಗಿ ಕುಣಿತಾ ಇರೋದು? ಆತ್ಮನ ಬೆಳಕಲ್ಲಿ. ಈ ಶರೀರ ಮನಸ್ಸು ಬುದ್ಧಿಗಳನ್ನು ದಾಟಿ ನೀನು ನಿಂತಾಗ ನಿನ್ನ ನಿದ್ದೆಯಲ್ಲಿ ಬಂಧನ ಎಲ್ಲಿ? ಬಂಧನವೇ ಇಲ್ಲವೇ ಸ್ವಾಮೀಜಿ? ಬಂಧನ ಇಲ್ಲದಿರುವ ನಿತ್ಯ ಶುದ್ಧ ಬುದ್ಧ ಆತ್ಮಸ್ವರೂಪ ನಾನು. ಹೌದು. ಅಯ್ಯೋ, ಏನು ಹುಟ್ಟಿದ್ದೇನೆ ಅಂತ ತಿಳಿದದ್ದು ಅಷ್ಟೇ. ಈ ದೇಹಕ್ಕೆ ನಾವು ಅಂಟಿಕೊಂಡು ಹುಟ್ಟಿದ್ದೇನೆನ್ನುವ ರೀತಿಯಲ್ಲಿ ತಿಳಿದು ಇಷ್ಟು ಉದ್ದ ಅಗಲ ನಾನು ಅಂತ ಇತಿಮಿತಿಗೊಳಿಸಿದ್ಯಾರು? ನಾನೇ. ನನ್ನ ನಿಜ ಸ್ವರೂಪದಲ್ಲಿ ನಾನು ಸರ್ವವ್ಯಾಪಕವಾದ ಶುದ್ಧ ಚೈತನ್ಯ, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಸರ್ವವ್ಯಾಪಕವಾಗಿರುವ ಆತ್ಮಜ್ಯೋತಿ ನಾನು. ಏನು ಮಾಡಿದೆ? ಬೆಳಿಗ್ಗೆ ಎದ್ದ ಮೇಲೆ ಇದರ ಉದ್ದಾಗಲ ಎಷ್ಟು? ಅಷ್ಟೇ ನಾನು. ಯಾವನವನು ಹೇಳಿದ್ದು? ನಾನೇ ಮಾಡಿಕೊಂಡದ್ದು. ಸ್ವಾಮೀಜಿ, ಇದು ನನ್ನ ಮನಸ್ಸಲ್ಲಿ ನಾನೇ ಮಾಡಿಕೊಂಡಿರುವ ಬಂಧನ. ಹೇಳು ಹೇಳು. ದೇಶ ಕಾಲ ಪರಿಚ್ಛಿನ್ನತೆ ಅನ್ನುವಂಥದ್ದೇ ಬಂಧನ. ಏನು ಹೇಳಿ? ದೇಶ ಕಾಲ ಪರಿಚ್ಛಿನ್ನತೆ ಅಂದ್ರೇನು? ಸರ್ವವ್ಯಾಪಕವಾಗಿ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನು, ಈ ದೇಹದ ಒಳಗಲ್ಲ. ಇನ್ನು ಹುಡುಕಬೇಡಿ ಸ್ವಾಮೀಜಿ. ಹೃದಯ ಎಲ್ಲಿ? ಆತ್ಮ ಎಲ್ಲಿರೋದು? ಮೂರ್ಖತನ ಮಾಡಬೇಡಿ ಸ್ವಾಮಿ. ನಾನನ್ನುವ ಜ್ಯೋತಿ ಸರ್ವವ್ಯಾಪಕವಾಗಿ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ. ಬೆಳಗ್ಗೆದ್ದೇನು ಮಾಡಿದ್ದೇನು? ದೇಶತಃ ಅಂದ್ರೇನು? ಸ್ಪೇಸ್ ವೈಸ್ ಸರ್ವವ್ಯಾಪಕವಾದ ಶುದ್ಧ ಚೈತನ್ಯ ಅನ್ನುವಂಥ ನಾನು ಬೆಳಿಗ್ಗೆ ಎದ್ದು ಇದು ಎಷ್ಟು ಉದ್ದಾಗಲ ಇದೆ ಅಷ್ಟು ಮಾತ್ರ ನಾನನ್ನುವ ರೀತಿಯಲ್ಲಿ ಯಾರು ಮಾಡಿಕೊಂಡದು? ನಾವೇ. ದೇಶತಃ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ 2.5 5.5 ಇಷ್ಟು ಮಾತ್ರ ನಾನು. ನಾನೇನು ಮಾಡಲಿ? ಬಂಧನ ಮಾಡಿಕೊಂಡದ್ದು ನೀನೇ. ಅದು ಎಲ್ಲಾದರೂ ಆ ಕಡೆ ಈ ಕಡೆ ಹೋದೆ ಬಂದೆ ತಿಂದೆ ಎದ್ದೆ ಕೂತೆ. ಸುಳ್ಳು ಸ್ವಾಮಿ. ದೇಶತಃ ಪರಿಚ್ಛೇದ ಅಂದ್ರೇನು? ಲಿಮಿಟೇಷನ್. ಕಾಲತಃ ಹಿಂದೆ ಇಂದು ಮುಂದು ಎಂದೆಂದೂ ಸ್ವಾಮಿ ನಾನನ್ನುವ ಜ್ಯೋತಿಗೆ ಹಿಂದೆ ಅನ್ನುವಂಥದ್ದಿಲ್ಲ, ಮುಂದೆನ್ನುವಂಥದ್ದಿಲ್ಲ. ಸದಾ ಸರ್ವದಾ ನಿತ್ಯ ನಿರಂತರ ಬೆಳಗುತ್ತಾ ಇರುವ ಜ್ಯೋತಿ. ಇದು ಹುಟ್ಟಿದ ದಿವಸ DOB ಅಂದ್ರೇನು? ಡೇಟ್ ಆಫ್ ಬರ್ತ್. ಯಾವುದರದ್ದು? ಇದರದ್ದು. ಇದರ ಡೇಟ್ ಆಫ್ ಬರ್ತ್ ಅನ್ನುವಂಥದ್ದು ಇಂದಿನ ದಿನ ಹುಟ್ಟಿದೆ ಅಂತೇಳಿ ಹ್ಯಾಪಿ ಬರ್ಡೇ. ಮೂರ್ಖತನದ ಪರಮಾವಧಿ ಸ್ವಾಮಿ. ಇದು ನಾನಲ್ವೇ ಅಲ್ಲ. ಅದಕ್ಕೆ ಅಂಟಿಕೊಂಡು ಡೇಟ್ ಆಫ್ ಬರ್ತ್. ಇನ್ನೊಂದುಂಟು ಡೇಟ್ ಆಫ್ ಡೆತ್. ಅದು ನಮ್ಗೆ ಗೊತ್ತಿಲ್ಲ, ಅದು ಬೇರೆಯವರು ಫಿಲ್ಲಪ್ ಮಾಡ್ತಾರೆ. ಎರಡೂ ಸುಳ್ಳು ಸ್ವಾಮಿ. ಯಾತಕ್ಕೆ ಕೇಳಿ?
ನಿತ್ಯಶುದ್ಧ ಬುದ್ಧ ಮುಕ್ತ ಆತ್ಮಸ್ವರೂಪ ಅಹಂ ನಾನನ್ನುವ ಜ್ಯೋತಿ ಅದು ಹುಟ್ಟುವುದಂದ್ರೇನು? ಹಿಂದೆ ಇರಲಿಲ್ಲ ಅಂತ ಆಗಬೇಕು. ಹಿಂದೆ ಇಲ್ಲದಿದ್ದರೆ ಅದು ಬರೋದಲ್ಲಿಂದ? ಈಗ ಇದ್ದೇನೆ, ಅಹಮಸ್ಮಿ, ಈಗ ಇರುವುದು ಹೌದಾದರೆ ಯಾವಾಗಲೂ ಇದ್ದೆ. ಯಾವಾಗಲೂ ಇರುವವನು ನಾನು ಹೌದಾದರೆ ಹುಟ್ಟಿದ್ದನ್ನುವಂಥದ್ದೆಲ್ಲಿಂದ ಸ್ವಾಮಿ? ಸುಳ್ಳು. ಸ್ವಾಮಿ ಆಲೋಚನೆ ಮಾಡಿ, ದೇಶತಃ ಇಷ್ಟು ಉದ್ದಗಲ ನಾನನ್ನುವಂಥದ್ದು ಮೊದಲನೇ ಸುಳ್ಳು. ಕಾಲತಃ ಮೊನ್ನೆ ನಾನು ಹುಟ್ಟಿದೆ, ಈಗ ಬೆಳೀತಾ ಇದ್ದೇನೆ, ನಾಳಿದ್ದು ಸಾಯ್ತೇನೆ. ಸುಳ್ಳು ಸುಳ್ಳು, ಎರಡೂ ಸುಳ್ಳು ಹೌದಾದರೆ ಬಂಧನ ಯಾರಿಗೆ? ಬಂಧನ ಯಾರಿಗೆ? ಬಂಧನ ಇಲ್ಲವೇ ಇಲ್ಲ ಸ್ವಾಮಿ. ಇದಕ್ಕನ್ನೋದು ಏನು ಹೇಳಿ? ಹಗ್ಗ ಹಾವು ಅಂತೇಳಿ ಹಿಂದಿನವರು ದೃಷ್ಟಾಂತ ಕೊಡೋದು ಇದಕ್ಕೆ. ಹುರಿಯುರುಳೆ ಹಾವಲ್ಲ ಆದೊಡಮ್ಮಬ್ಬಿನಲಿ ಹರಿದಾಡಿದಂತಾಗೆ ನೊಳ್ಪವಂಬೆದರಿ ಸುರಿಸುವ ಬೆವರು ದಿಟ ಜಗವು ಮಂತುಟೆ ದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ. ಹಗ್ಗ ಒಂದು ಬಿದ್ದಿತ್ತು, ದಾರಿಯಲ್ಲಿ ನಡೀತಾ ಇರಬೇಕಾದ್ರೆ ಬೆಚ್ಚಿ ಬಿದ್ದ ಸ್ವಾಮಿ, ಬೆಚ್ಚಿ ಬಿದ್ದ. ಹಾವು ಹಾರಿದ, ಕಚ್ಚಿತು ಅಂತ ಕಿತ್ಕೊಂಡ. ಜನ ಬಂದು ಸೇರಿದರು. ಸತ್ಯ ಹೋಗಬೇಕಿತ್ತು, ಸಾಯಲಿಲ್ಲ, ಕಿರಿಸ್ತಾ ಇದ್ದಾನೆ. ಕೆಲವರು ಹಾರ್ಟ್ ಅಟ್ಯಾಕ್ ಸಾಯುವುದರಲ್ಲೂ ಇದ್ದಾರೆ. ಅದರಲ್ಲಿ ಹಗ್ಗ ಸ್ವಾಮಿ ಅದು. ಅವನೇನು ಕೇಳ್ತಾ ಇರೋದು? ನನಗೆ ಕಚ್ಚಿದ್ದ ಹಾವು ಎಲ್ಲಿ? ಇಲ್ಲೇ, ಹತ್ತಿರ ಹೋಗಿ ನೋಡು, ಏನುಂಟು? ಏನುಂಟು? ಹಗ್ಗ. ಅದು ಹೆಡೆ ಎತ್ತಿತ್ತು. ಎಂತೆಂಥದೆಲ್ಲ ಕಾಣ್ತದೆ ಸ್ವಾಮಿ, ಏನೆಲ್ಲ ಕಾಣ್ತದೆ. ಹುರಿ ಉರುಳು ಅದೊಂದು ಹಗ್ಗ, ಹಾವಲ್ಲ ಅದು. ಹರಿದಾಡಿದಂತಾಗಿ ಅದು ಸ್ವಲ್ಪ ಗಾಳಿಗೆ ಆ ಕಡೆ ಹೆದರುತ್ತೇವೆ. ಇದೇ ಥರ ನಮ್ಮದು. ಇದಕ್ಕೆ ನಾನು ಅನ್ನುವ ರೀತಿ ಅಂಟಿಕೊಂಡ ಮೇಲೆ, ನಾನು ಜೀವ ಅನ್ನುವ ರೀತಿಯಲ್ಲಿ ಒಂದು ಸಲ ನಿರ್ಧಾರ ಆದ ಮೇಲೆ, ಗುರುಗಳೇ ನಾನು ಯಾಕೆ ಹುಟ್ಟಿದ್ದು? ನಾನು ಬರಲೇ ಇಲ್ವೇ? ಅದು ನಾನು ಅಲ್ವೇ ಅಲ್ವೇ? ನಾವು ಕೇಳುವ ಪ್ರಶ್ನೆಗಳೆಲ್ಲ ತಪ್ಪು ಸ್ವಾಮಿ. ಒಂದರ ಮೇಲೆ ಒಂದು, ಒಂದರ ಮೇಲೆ ತಪ್ಪಿನ ಮೇಲೆ ತಪ್ಪು ನಮ್ಮ ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಂತೆ. ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್. ಅಯ್ಯೋ ರಾಮ, ಬ್ರೈನ್ ಸ್ಟಾರ್ಮ್, ಏನು ಗಲಾಟೆ. ನೋಡಿದ್ರೆ ಮೂರ್ಖರ ಪರಮಾವಧಿ. ಕೇಳ್ತಾ ಇರುವ ಪ್ರಶ್ನೆಗಳಿಗೆ ತಲೆ ಬುಡ ಇಲ್ಲ ಸ್ವಾಮಿ. ಉತ್ತರ ಕೊಡೋರು ನಾವು ಎಲ್ಲಿಂದ ಸ್ವಾಮಿ? ಪ್ರಶ್ನೆಗಳು ಯಾವಾಗ ತಪ್ಪೋ, ಪ್ರಶ್ನೆ ತಪ್ಪು ಅನ್ನುವ ರೀತಿಯಲ್ಲಿ ತಿಳ್ಕೋ, ಪಾಸ್. ನೆನಪಿರಲಿ, ನಾವು ಭಗವದ್ಗೀತೆ ಓದುವಾಗ, ನಾವು ಉಪನಿಷತ್ತು ಓದುವಾಗ, ನಾವು ಪವಿತ್ರ ಗ್ರಂಥಗಳನ್ನು ಓದುವಾಗ ಏನು ಹುಡ್ಕೋದು ಹೇಳಿ? ಬಂಧನದಿಂದ ಬಿಡುಗಡೆ. ಇದನ್ನು ಹುಡ್ಕೋದು ನಾವು. ಸ್ವಾಮೀಜಿ ಏನಾದರೂ ಮಾಡಿ ಸ್ವಾಮೀಜಿ. ಏನು? ಒಂದು ಸಲ ಮೋಕ್ಷ ಕೊಟ್ಟು ಬಿಡಿ ಸ್ವಾಮೀಜಿ. ಅದೇನು? ಅದು ಕೊಡುವುದಂದ್ರೇನು? ಅಂಗಡಿಯಲ್ಲಿ ಸಿಗ್ತದೆ ಅದು. ಮೋಕ್ಷ ಕೊಡುವುದಂದ್ರೆ ಒಂದು ಸಲ ನನ್ನನ್ನು ಮುಟ್ಟಿ ಸ್ವಾಮಿ ಅಲ್ವಾ? ಸುಮ್ಮನೆ ಮುಟ್ಟಿದರೆ ಆಯಮ್ಮ ಒಪ್ಪಲ್ಲ. ಚೆನ್ನಾಗಿ ಮುಟ್ಟಿ ಸ್ವಾಮಿ. ಅವಳ ತಲೆ, ಕೈ ಎಲ್ಲ ಎಣ್ಣೆಕ್ಕೆ ನಿಮ್ಮ ಕೈಗೆ. ನಮ್ಮ ತಲೆಯಲ್ಲಿರುವಂಥದ್ದೆಲ್ಲ ಇಂಥದ್ದೇ ಸ್ವಾಮಿ. ಏನು? ಯಾರಾದರೂ ಮುಟ್ಟುವುದರಿಂದ, ಏನಾದರೂ ಆಗುವುದರಿಂದ ನಾನೀಗ ಬಂಧನದಲ್ಲಿದ್ದೇನೆ, ಮೋಕ್ಷಕ್ಕೆ ಹೋಗಬೇಕು, ಮೋಕ್ಷ ಸಿಗಬೇಕು. ತಮ್ಮ ಮೋಕ್ಷ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀಯ ನೀನು? ಬಂಧನ ಅನ್ನುವಂಥದ್ದು ಇದ್ದರೆ ತಾನೇ ಮೋಕ್ಷ ಕೊಡೋದು. ಬದ್ಧತ್ವ ಭಾವೇ ಸತಿ ಮೋಕ್ಷ ಚಿಂತ ಬಂಧಸ್ತು ಕಸ್ಯೇತಿ ವಿಚಾರಣೇನ. ಬಂಧನ ಅನ್ನುವಂಥದ್ದೇ ಇಲ್ಲ ಅನ್ನುವ ರೀತಿಯಲ್ಲಿ ಅಲ್ಲಿ ಬಂದ ನಾನನ್ನುವ ಜ್ಯೋತಿಗೆ ಅದು ಜೀವ ಆಗಲೇ ಇಲ್ಲ. 15ನೇ ಅಧ್ಯಾಯದಲ್ಲಿ ಏನು ಸ್ವಾಮಿ ಹೇಳೋದು? ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ಜ್ಞಾನ ಖಡ್ಗೇನ ದೃಢೇನ ಚಿತ್ವಾ. ಏನು ಹೇಳೋದು 15ನೇ ಅಧ್ಯಾಯದಲ್ಲಿ ಭಗವಂತ? ಸಂಸಾರ ಇಲ್ಲವೇ ಇಲ್ಲ ತಮ್ಮಲ್ಲಿ, ನೀನು ಜೀವ ಆಗಲೇ ಇಲ್ಲ, ಇಲ್ಲದ ಜೀವ. ಇಲ್ಲದ ಹಾವನ್ನು ತೋರಿಸಿ ಅಂದರೆ ಎಲ್ಲಿಂದ ಸ್ವಾಮಿ ತೋರಿಸೋದು? ಸ್ವಾಮೀಜಿ ಬನ್ನಿ ಸ್ವಾಮೀಜಿ. ಎಲ್ಲಿಗೆ? ನನ್ನ ಜೊತೆ ಬನ್ನಿ. ಯಾಕೆ? ಅದು ಕಚ್ಚಿದೆ ಸ್ವಾಮಿ. ಸರಿ, ಏನು ಮಾಡುವ? ಕೋಲ್ ತಗೊಳ್ಳಿ, ನಾನು ಒಂದು ಕೋಲ್ ಹಿಡಿತೇನೆ, ನೀವು ಒಂದು ಕೋಲ್ ಹಿಡ್ಕೊಳ್ಳಿ. ಹೊಡೀರಿ ಸ್ವಾಮಿ. ಯಾರಿಗೆ ಹೊಡೆಯೋದು? ಅಲ್ಲಿರೋದು ಹಗ್ಗ.
ಸರಿ ಹೊಡೆದ ಮೇಲೆ ಸತ್ತೋಯ್ತು ಸ್ವಾಮಿ. ಯಾರು? ಹತ್ತಿರ ಹೋಗಿ ನೋಡು. ಅಯ್ಯ ಸ್ವಾಮೀಜಿ, ಹಾಂ ಸುಮ್ಮನೆ ಹೊಡೆದದ್ದು ನಾವು, ಎಂಥದ್ದುಂಟಲ್ಲಿ? ಅಲ್ದು ಬರೇ ಹಗ್ಗ. ಯಾರಿಗೆ ಹೊಡೆದದ್ದು ನೀವು? ಹಾವಿಗೆ. ಆಲೋಚನೆ ಮಾಡಿ ಸ್ವಾಮಿ. ನಮ್ಮ ತಲೆಯಲ್ಲಿ ಸ್ವಾಮಿ ಅವಸ್ಥೆ ಅಂದರೆ, ನಮ್ಮ ಕತೆ ಕೇಳಿ, ನನ್ನ ಅಂತಃಕರಣ ಅನ್ನುವಂಥ ಮನಸ್ಸಲ್ಲಿ ಅಜ್ಞಾನ, ಅಂಧಕಾರ, ಕತ್ತಲೆ, ತಪ್ಪು ಕಲ್ಪನೆ. ಒಂದು ಕಡೆ ಕೂತ್ಕೋ. ಬಂಧ ಕಸ್ಯೇತಿ ವಿಚಾರಣೇನ ಬಂಧನ ಸ್ವಯಂ ಸಿದ್ಧೇ ಸ್ವಾತ್ಮನಿ. ನಾನನ್ನುವ ಜ್ಯೋತಿ ಅದು ಈಗಲೇ ಇರೋದು, ಅದು ಬಂದದ್ದಲ್ಲ, ಯಾರೋ ತಂದದ್ದಲ್ಲ. ನಾನು ನಾನು ಅಂತ ಯಾವಾಗಲೂ ಹೇಳ್ತಾನೇ ಇದ್ದೆ ಸ್ವಾಮಿ. ಆ ನಾನನ್ನುವ ಜ್ಯೋತಿ ಅನ್ನುವಂಥದ್ದೇ ಎಲ್ಲೆಲ್ಲೋ ಬೆಳಗ್ತಾ ಇರುವ ಪರಮಾತ್ಮ ತತ್ವ. ಬೆಳಿಗ್ಗೆ ಎದ್ದು ನೀನಾಗಿ ದೇಹ ಕಂಟಿಕೊಂಡದ್ರಿಂದ ದೇಹ ಬೇರೆ, ಜೀವ ಬೇರೆ, ಜಗತ್ತು ಬೇರೆ. ನೀನಾಗಿ ಮಾಡಿಕೊಂಡ ತಮ್ಮ ಜೀವ ಜಗತ್ತು ಬೇರೆ ಅಂತ ನೀನಾಗಿ ಮಾಡಿಕೊಂಡದ್ದು ಮನ ಏವ ಮನುಷ್ಯಾಣಂ ಬಂಧಸ್ಯ ಕಾರಣಂ. ಯಾವ ಮನಸ್ಸಲ್ಲಿ ಅಜ್ಞಾನ ಇತ್ತೋ ಆ ಮನಸ್ಸಿನ ಅಜ್ಞಾನವನ್ನು ತೆಗೀರಿ. ಜ್ಞಾನೇನೈವ, ಅದಕ್ಕೆ ಜ್ಞಾನವನ್ನು ಸರಿಯಾಗಿ ಕೊಡ್ರಿ. ಸ್ವಾಮೀಜಿ, ಆತ್ಮತತ್ವ ನಾನು, ಹೌದು, ಅದಕ್ಕೆ ಬಂಧನ ಬರಲೇ ಇಲ್ಲ, ಇಲ್ಲವೇ ಇಲ್ಲ. ನಾನು ಜೀವನ್ನುವ ರೀತಿಯಲ್ಲಿ ಆಗಲೇ ಇಲ್ಲ ಸ್ವಾಮಿ, ಇಲ್ಲವೇ ಇಲ್ಲ. ಆನಂದ ಸ್ವರೂಪ, ಸದೇವ ಸಚ್ಚಿದಾನಂದ ಸ್ವರೂಪ. ಅಹಂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ನಿನ್ನ ಬುದ್ಧಿ ಗುಹೆಯಲ್ಲಿ ಎಲ್ಲಿ ನಾನು ನಾನು ಅಂತಂತೀಯೋ ಪರಮ ವ್ಯೋಮ್ನಿ ಅಂದ್ರೇನು? ಶ್ರೇಷ್ಠವಾದ ಆಕಾಶ, ಪವಿತ್ರವಾದ ಆಕಾಶ. ಯಾತಕ್ಕೆ? ಭಗವಂತನ ಜಾಗ. ಭಗವಂತ ಅಲ್ಲಿ ನಾನು ನಾನು ನಾನನ್ನುವ ರೀತಿಯಲ್ಲಿ ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ ಅಹಮಿತಿ ಆತ್ಮರೂಪೇಣ ಭಾತಿ. ಅದಕ್ಕೇನಾಗಿದೆ? ಅದು ಎಲ್ಲೆಲ್ಲೂ ಇರುವ ಜ್ಯೋತಿ, ಸರ್ವವ್ಯಾಪಕವಾದ ಜ್ಯೋತಿ. ಅದಕ್ಕೆ ಬಂಧನ ಅನ್ನುವಂಥದ್ದು ಬರಲೇ ಇಲ್ಲ. ಅಯ್ಯಯ್ಯ, ಬಂಧನವೇ ಇರಲಿಲ್ಲ ಸ್ವಾಮಿ, ಇಲ್ಲ. ಇನ್ನು ಮೋಕ್ಷ ಎಲ್ಲಿಂದ ಸ್ವಾಮಿ? ಅವಶ್ಯಕತೆಯೇ ಇಲ್ಲ. ನಿತ್ಯ ಶುದ್ಧತ್ವಾತ್ ನಿತ್ಯ ಬುದ್ಧತ್ವಾತ್, ಯಾವತ್ತೂ ಅದು ಬೆಳಗ್ತಾ ಇರುವ ಜ್ಯೋತಿ, ಅದಕ್ಕೆ ಬಂಧನ ಅನ್ನುವಂಥದ್ದು ಬರಲೇ ಇಲ್ಲ, ಇಲ್ಲ. ಸಿದ್ಧೇ ಸ್ವಯಂ ಸ್ವಾತ್ಮನಿ ನಿತ್ಯ ಮುಕ್ತೆ. ನನ್ನ ಸ್ವರೂಪ ಏನು? ಯಾವತ್ತೂ ಆನಂದವಾಗಿ ನಿತ್ಯ ಮುಕ್ತನಾಗಿದ್ದವನು ನಾನು, ಬಂಧನ ಬರಲೇ ಇಲ್ಲ. ಆ ರೀತಿ ಸರಿಯಾದ ಜ್ಞಾನ ಅನ್ನುವಂಥ ರೀತಿಯಲ್ಲಿ ಮನಸ್ಸಿಗೆ ಬಂದಾಗ ಕ್ವಬಂಧ ಚಿಂತ ಕ್ವಚ ಮೋಕ್ಷ ಚಿಂತ. ಎಲ್ಲಿ ಬಂಧನ ಸ್ವಾಮಿ, ಎಲ್ಲಿ ಮೋಕ್ಷ? ನಮ್ಮ ತಲೆ ಕತೆ ಬೇರೆಯೇ ಸ್ವಾಮಿ, ನಮ್ಮ ಕಥೆನೇ ಬೇರೆ. ಸ್ವಾಮೀಜಿಯವರು ದೃಷ್ಟಾಂತ ಕೊಡ್ತಾರೆ. ಗುರುದೇವ್ ದೊಡ್ಡವ ಶ್ರೀಮಂತ ವ್ಯಕ್ತಿ, ಪಾರ್ಟಿ ಅಂತ ಅಲ್ಲಿ ಮಾಡುವಾಗ ಪಾರ್ಟಿಯಲ್ಲಿ ಒಂದು ಐಟಮ್ ಉಂಟಲ್ಲ, ಏನು ಹೇಳಿ? ತೀರ್ಥ ತಗೊಳ್ಳದಿದ್ದರೆ ಪಾರ್ಟಿ ಇಲ್ಲಲ್ಲ. ಸ್ವಂತ ಮನೆಯಲ್ಲೇ ಪಾರ್ಟಿ ಮಾಡಿದ್ದವನು. ಯಾತಕ್ಕೆ? ತುಂಬ ವಯಸ್ಸಾಗಿದೆ. ತುಂಬ ವಯಸ್ಸಾದ ಮೇಲೆ ಹ್ಯಾಪಿ ಬರ್ಡೇ ಅಂತ ಹೇಳ್ಬೇಕು, ಪಾರ್ಟಿ ಮನೆಯಲ್ಲೇ ಮಾಡೋದು. ವಯಸ್ಸೆಲ್ಲ ಇರುವಾಗ ದೊಡ್ಡ ದೊಡ್ಡ ಕಡೆಯೆಲ್ಲ ಬೇರೆ ಕಡೆಯೆಲ್ಲ ಹೋಗಿ ಬಂದದ್ದಾಗಿದೆ. ಇದೀಗ ತುಂಬ ವಯಸ್ಸಾದ ಮೇಲೆ ಬೇರೆ ಕಡೆಯೆಲ್ಲ ಹೋಗೋಕ್ಕಾಗಲ್ಲ, ಆದರೂ ಪಾರ್ಟಿ ಎಲ್ಲ ಆಯ್ತು. ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಆಯಿತು. ಹಾಕ್ಕೊಂಡದ್ದು ಜಾಸ್ತಿ ಆಗುವಾಗಲ್ವ, ಪಾರ್ಟಿಯೆಲ್ಲ ಆಯಿತು, ಎಲ್ಲರೂ ಹೋಗ್ತಾ ಇದ್ದಾರೆ. ಅವನು ಹೇಳ್ತಿದ್ದಾನೆ, ಏನು? ನನ್ನನ್ನು ಮನೆಗೆ ಕರ್ಕೊಂಡೋಗಿ, ನನ್ನನ್ನು ಮನೆಗೆ ಕರ್ಕೊಂಡೋಗಿ. ಎಲ್ರಿಗೂ ಗೊತ್ತು ಪಾರ್ಟಿ ಕೊಟ್ಟದ್ದು ಸ್ವಂತ ಮನೆಯಲ್ಲಿ, ಅವ ಮನೆಯಲ್ಲೇ ಇರೋದು. ಅವ ಅಂತಾನೆ ಮನೆಗೆ ಕರ್ಕೊಂಡೋಗಿ. ಈಗ ಏನಾದ್ರು ಮಾಡಬೇಕಲ್ಲ, ಏನು ಮಾಡಬೇಕು? ಮನೆಗೆ ಕರ್ಕೊಂಡೋಗಿ ಮಾಡಬೇಕಲ್ಲ ಸ್ವಾಮಿ. ನಾವುಗಳು ಪ್ರತಿ ಸಲವೂ ಭಗವದ್ಗೀತೆ ಉಪನಿಷತ್ತು ಅಂತ ಮಾಡುವಾಗ ಪಾರ್ಟಿಯಲ್ಲಿ ನಾವು ನಿಮಗೆ ಇದೇ ಮಾಡ್ತಾ ಇರೋದು. ಯಾಕೆ? ಮನೆ ಕರ್ಕೊಂಡು ಹೋಗೋದು. ಇರೋದಲ್ಲಿ ನೀವು ಮನೆಯಲ್ಲಿ
ಸ್ವಾಮೀಜಿ ಸ್ವಾಮೀಜಿ ದಿಸ್ ಟೈಮ್ ಯು ಹ್ಯಾವ್ ಇಂಪ್ರೂವ್ಡ್. ವೆರಿ ಗುಡ್, ದಿಸ್ ಟೈಮ್ ಯು ಹ್ಯಾವ್ ಇಂಪ್ರೂವ್ಡ್. ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಸ್ವಾಮಿ ಜನ. ನಾವು 75ರಲ್ಲಿ ಏನು ಮಾತಾಡ್ತಾ ಇರೋದು, 40 ವರ್ಷ ಆಯಿತು ಅದನ್ನೇ ಮಾತಾಡ್ತಾ ಇರೋದು. ಇನ್ನೂ ಕೇಳ್ತಾರೆ ಸ್ವಾಮಿ ಮೋಕ್ಷ ಯಾವಾಗ ಅಂತೇಳಿ. ಯಪ್ಪೋ ಅಂದೆ ಎಲ್ಲಿ ಹೇಳಿ, ನಾವು ಎಲ್ಲಿದ್ದೇವೋ ಅಲ್ಲೇ ಇದ್ದೇವೆ ಸ್ವಾಮಿ. ಆದ್ದರಿಂದ ನಮಗೆ ಡಿಮಾಂಡು. ಸ್ವಾಮಿ ಆಲೋಚನೆ ಮಾಡಿ, ನೀವು ಗಮ್ಮತ್ತಿದೆ ಸ್ವಾಮಿ. ಆ ರೀತಿಯಲ್ಲಿ ಹೊರ ಪ್ರಪಂಚದಲ್ಲಿ ಮನಸ್ಸಿನ ಅಜ್ಞಾನ ಅನ್ನುವಂಥದ್ದಿಷ್ಟು ಗಟ್ಟಿಯಾಗಿ ನಿಂತಿದೆ. ಸುವಿರೂಢ ಮೂಲಂ ಗಟ್ಟಿಯಾಗಿ ನಿಂತಿದೆ ಸ್ವಾಮಿ. ಏನು ಹೇಳಿ, ಇದು ನಾನು, ಇದು ನನ್ನವರು, ನಾನು ನನ್ನದು ನನ್ನವರು. ಅದು ಸತ್ಯ ಅಲ್ಲ ಅಂತ ಶಾಸ್ತ್ರ ಹೇಳೋದು. ಶಾಸ್ತ್ರ ಹೇಳೋದೇನು, ಬಂಧನವೇ ಇಲ್ಲ ಅಂತೇಳಿ. ನಾವು ಶಾಸ್ತ್ರದಲ್ಲಿ ಹುಡ್ಕೋದೇನು, ಬಂಧನಕ್ಕೆ ಮೋಕ್ಷ, ಬಂಧನಕ್ಕೆ ಬಿಡುಗಡೆ. ನಾವು ಸ್ವಾಮಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾ ಇರೋದು ಎಲ್ಲಿ, ಶಾಸ್ತ್ರದಲ್ಲಿ. ಶಾಸ್ತ್ರ ಏನು ಹೇಳ್ತಾ ಇರೋದು, ಅಲ್ಲಿ ಪ್ರಾಬ್ಲಮೇ ಇಲ್ಲ. ಅದು ನಮ್ಗೆ ಅರ್ಥ ಆಗಲ್ಲ ಸ್ವಾಮಿ. ಈಶಾವಾಸ್ಯ ಉಪನಿಷತ್ ಕೇಳಿದೆಯಾ? ಅದು ಕೇಳಿದೆ ಸ್ವಾಮಿ. ಕೇನ ಅದು ಹೋಯ್ತು ಸ್ವಾಮಿ. ಕಠೋಪನಿಷತ್ 3 ಸಲ ಕೇಳಿದೆ ಸ್ವಾಮಿ. ಅಲ್ಲ, ನಮ್ಮ ಸ್ವಾಮಿ ನಮ್ಮ ಕತೆ ಬೇರೆಯೇ. ನಾವೆಲ್ಲಿದ್ದೇವೆ ಸ್ವಾಮೀಜಿ? ನೆಕ್ಸ್ಟ್ ಯಜ್ಞ ಯಾವಾಗ? ಮತ್ತೆ ನಮ್ಮಂತಃಕರಣನೋ ಮನಸ್ಸು ಬುದ್ಧಿಯಲ್ಲಿ ನಿರ್ಧಾರ ಆಗಿದೆ, ಏನು, ನಾನು ಬಂಧನದಲ್ಲಿ ಇದ್ದೇನೆ. ಏನು ಮಾಡೋದು ಇವಾಗ? ಬಂಧನದಿಂದ ಬಿಡುಗಡೆಗೊಳಿಸ್ಬೇಕಲ್ಲ. ಮತ್ತೆ ಗುರುದೇವ್ ಹೇಳಿದ ಹಾಗೆ ಯಾರದೋ ಕಿವಿಯೊಳಗೆ ಅವನಿಗೆ ಒಂದು ಭ್ರಾಂತಿ ಆಯ್ತಂತೆ, ಏನು, ಹುಳ ಹೋಗಿದೆ, ಅದನ್ನು ತೆಗಿಬೇಕು. ಹೋಗಲೇ ಇಲ್ಲ, ಅದು ಹುಳ ಹೋಗಲೇ ಇಲ್ಲ ಕಿವಿಯೊಳಗೆ. ಅವನ ಮನಸ್ಸಿಗೆ ಗಟ್ಟಿಯಾಗಿಬಿಟ್ಟಿದೆ ಸ್ವಾಮಿ, ಏನು, ಹುಳ ಹೋಗಿದೆ ಅಂತೇಳಿ. ಎಷ್ಟು ಡಾಕ್ಟ್ರ್ ಹತ್ರ ಹೋದರೂ ಕೂಡ ಅವರು ಅನ್ನೋದು ಇಲ್ಲವೇ ಇಲ್ಲ ಅಂತೇಳಿ. ಅಯ್ಯೋ, ಅದು ಪ್ರಯೋಜನ ಆಗಿಲ್ಲ, ಏನೂ ಪ್ರಯೋಜನ ಆಗಿಲ್ಲ. ಕೊನೆಗೆ ಒಬ್ಬರು ಡಾಕ್ಟ್ರ್ ಅಂದರಂತೆ, ನಾನು ತೆಗಿತೇನೆ. ಯಾವುದು? ಇಲ್ಲದ ಹುಳವಂತ. ಈಗ ಇಲ್ಲದ ಹುಳವನ್ನು ತೆಗಿಬೇಕಲ್ಲ ಸ್ವಾಮಿ. 3 ದಿವಸ ಮಾಡಿದ್ರಂತೆ. ಫಸ್ಟ್ ಡೇ ಬಾ, ಒಂದು ಸೊಲ್ಯೂಷನ್ ಹಾಕ್ತೇನೆ, ಹೋಗಿ. ಅದು ಸಾಯ್ಬೇಕು, ಅದು ಸಾಯ್ಬೇಕಲ್ಲ ಒಳಗಿದ್ದದ್ದು, ಆಮೇಲೆ ತಾನು ತೆಗಿಯೋದು. 2ನೇ ದಿವಸ ಬಾ, 3ನೇ ದಿವಸ ಬಾ. 3ನೇ ದಿವಸ ತೋರಿಸಿದ್ರಂತೆ. ಯಾವುದು? ಎಲ್ಲಿಂದಲೋ ಒಂದು ತಂದದ್ದವರು, ಎಲ್ಲಿಂದಲೋ ಒಂದು ತಂದಲ್ಲಿ ತಟ್ಟೆಯಲ್ಲಿ ತೋರಿಸಿದ್ದು. ನೋಡಿಲ್ಲುಂಟು. ಅಪ್ಪ, ಮತ್ತೆ ಬಾಕಿ ಎಲ್ಲ ಡಾಕ್ಟ್ರ್ ಇಲ್ಲೇ ಇಲ್ಲ ಅಂದದ್ದು. ಮತ್ತೆ ಉಂಟಲ್ಲ, ಸಿಕ್ತಲ್ಲ. ಆವಾಗ ಅವನ್ನಂತೆ ಬಚಾವ್. ಯಾವುದು? ಹುಳ ಬಚಾವ್. ಅದು ಹೋಗಲೇ ಇಲ್ಲ ಸ್ವಾಮಿ ಒಳಗಡೆ, ಕಿವಿಯಲ್ಲಿ ಇರಲೇ ಇಲ್ಲ. ಸ್ವಾಮಿ ನೀವು ನಂಬ್ತೀರಾ? ಗುರು ಅನ್ನುವಂಥವನು ಯಾವತ್ತೂ ಹೇಳೋದಂತ ಶಿಷ್ಯನಿಗೆ, ತಮ್ಮ ನನಗೆ ವಯಸ್ಸಾಯ್ತು, ನಾನು ಯಾವಾಗ ಹೋಗ್ತೇನೋ ಗೊತ್ತಿಲ್ಲ. ಶಿಷ್ಯ ಅಂತಾನಂತ, ಗುರುಗಳೇ ಏನು ಹೇಳಿ, ನಂದು ಒಂದೇ ಒಂದು ಬಯಕೆ ನಂದು. ಏನು? ನೋಡು, ಆ ಪೂಜೆಗಿಟ್ಟಿದ್ದ ನೋಡಲ್ಲಿ ಒಳಗೆ ಪೂಜಾ ಸ್ಥಾನದಲ್ಲೊಂದು ಪುಸ್ತಕ ಇದೆ ನೋಡು. ಹೌದು, ಅದನ್ನು ಪುನರ್ಮುದ್ರಣ ಮಾಡಬೇಕು, ರೀಪ್ರಿಂಟಿಂಗ್ ಆಫ್ ದಟ್ ಬುಕ್. ಪೂಜೆಗಿಟ್ಟಿದ್ದಾರೆ ಒಳಗೆ, ಪೂಜಾ ಕೋಣೆಯಲ್ಲಿ ಪೂಜೆಗಿಟ್ಟಿದ್ದಾರೆ ಪುಸ್ತಕವನ್ನು. ಹೌದು, ಅದೊಂದು ಪುನರ್ಮುದ್ರಣ ಆಗಬೇಕು ಮಗು. ನನ್ನ ಕಾಲದಲ್ಲಿ ಆಗಿಲ್ಲ, ನಾನು ಹೆಚ್ಚು ದಿವಸ ಬದುಕಲ್ಲ, ನೀನನ್ನು ಮಾಡಿಬಿಡು. ಹಾಗೆ ಹೇಳ್ತಾ ಹೋಗ್ಬಿಟ್ರು ಸ್ವಾಮಿ. ಶಿಷ್ಯ ಮಾತ್ರ ಗಟ್ಟಿ ಹಿಡ್ಕೊಂಬಿಟ್ಟ, ಏನು, ರೀಪ್ರಿಂಟ್ ಮಾಡಿಸ್ಬೇಕದನ್ನು. ಗುರುಗಳ ಕೊನೆಯ ಒಂದು ಇಚ್ಛೆ ಸ್ವಾಮಿ, ಗುರುಗಳ ಕೊನೆಯ ಇಚ್ಛೆದು, ಅದನ್ನು ಪೂರೈಸಲೇಬೇಕು. ಟ್ರಸ್ಟಿಗಳಿಗೆಲ್ಲ ಹೇಳಂದ್ರೆ, ಟ್ರಸ್ಟಿಗಳಂದ್ರಂತೆ, ಖಂಡಿತವಾಗಿ ಮಾಡಿಸು, ಅದು ಎಷ್ಟಾಗುತ್ತೆ ಎಲ್ಲ ನಾವು ಕೊಡ್ತೇವೆ, ಮಾಡಿಸು, ಆನಂದವಾಗಿ ಮಾಡಿಸು. ಮಾತು ಹೀಗೆ ನಡೀತಾ ಇತ್ತು ಸ್ವಾಮಿ. ಹಾಗೇ ಕಾಲ ಹೋಗ್ತಾ ಇತ್ತು. ಒಂದು ದಿವಸ ರಾತ್ರಿ ಅವನಿಗೆ ನೆನಪಾಯ್ತಂತೆ, ಏನು, ಆ ಪುಸ್ತಕವನ್ನು ನೋಡುವ. ಗುರುಗಳು ಹೇಳ್ತಾ ಇದ್ರು, ಆವಾಗಲೂ ನಾನು ನೋಡಿಲ್ಲ, ಅದು ಪೂಜಾ ಕೋಣೆಯಲ್ಲಿ ಹಾಗೆ ಉಂಟು. ಅದಕ್ಕೆ ಪುಸ್ತಕಕ್ಕೆ ಚಂದದಲ್ಲಿ ಬಟ್ಟೆ ಮುಚ್ಚಿದ್ದಾರೆ, ಅದರ ಮೇಲೆ ಇನ್ನೊಂದು ಬಟ್ಟೆ, ಅದರ ಮೇಲೆ ಮತ್ತೊಂದು ಬಟ್ಟೆ, ಅದಕ್ಕೆ ದಿನ ಹೂ ಇಡೋದು, ಅದಕ್ಕೆ ಆರತಿ ಮಾಡಿದ್ದು. ಯಾರೂ ಇಲ್ಲದಾಗ, ಒಬ್ಬನೇ ಇದ್ದಾಗ ಧೈರ್ಯ ಮಾಡಿದಂತೆ ಪವಿತ್ರವಾದ ಪುಸ್ತಕ ತೆರೆದು ನೋಡಬೇಕು. ಎಷ್ಟು ಪುಟ ಇರುವ ಪುಸ್ತಕ, ಅದರಲ್ಲಿ ಏನೆಲ್ಲ ಇದೆ, ಯಾವ ರೀತಿಯಲ್ಲಿ ಅದನ್ನು ಮುದ್ರಣ ಮಾಡೋದು, ಎಷ್ಟು ಖರ್ಚಾದೀತು ಎಲ್ಲ ನೋಡಬೇಕಲ್ಲ. ಧೈರ್ಯವಾಗಿ
ಹೋದ, ಮೊದಲು ನಮಸ್ಕಾರ ಮಾಡಿದ, ಬಿಚ್ಚಿದ ಸ್ವಾಮಿ, ಮತ್ತೊಂದು ಬಟ್ಟೆ ಬಿಚ್ಚಿದ, ಇನ್ನೊಂದು ಬಟ್ಟೆ ಬಿಚ್ಚಿದ, ಪುಸ್ತಕ. ಸ್ವಾಮಿ ತೆರೆದು ನೋಡ್ತಾನೆ, ಖಾಲಿ ಪುಸ್ತಕ. ಎಲ್ಲ ರಗಳೇನೆ. ಏನು ಪುಸ್ತಕ? ಖಾಲಿ ಪುಸ್ತಕ. ಒಂದು ಅಕ್ಷರ ಇಲ್ಲ ಸ್ವಾಮಿ ಅದರಲ್ಲಿ. ಪುಟಗಳನ್ನು ತಿರುಗಿಸಿದ, ಆರಂಭದಿಂದ ಕೊನೆಯ ತನಕ ಹೋದ, ಒಂದು ಅಕ್ಷರ ಇಲ್ಲ ಸ್ವಾಮಿ. ಎಂಥ ರೀಪ್ರಿಂಟ್ ಮಾಡೋದು? ಗುರುಗಳ ಫೋಟೋ ನೋಡಿದಂತೆ, ನೋಡಿದ್ಯಾ? ಹಾಂ, ಮೇಂಟೈನ್ ದ ಆಡಿಯನ್ಸ್. ಮೇಂಟೈನ್ ದ ಆಡಿಯನ್ಸ್. ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದೇನೆ. ಹೋ, ಸರಿ. ಅಂದ್ರೇನು? ಆ ಥರ ಹೇಳ್ತಾ ಇರಬೇಕು, ಮುಟ್ಟಬಾರ್ದು ಆ ಪುಸ್ತಕವನ್ನು. ನನ್ನ ಶಿಷ್ಯನಿಗೂ ಅದನ್ನೇ ಹೇಳಬೇಕು. ಏನು ಹೇಳಬೇಕು? ಈ ಪುಸ್ತಕವನ್ನು ರೀಪ್ರಿಂಟ್ ಮಾಡಿಸಬೇಕು ನೋಡು, ಅಷ್ಟೇ ಹೇಳಬೇಕು. ವಿನಃ ರೀಪ್ರಿಂಟಿಗೆ ಹೋಗಬಾರ್ದು. ಯಾಕೆ? ಏನಿದೆ ಸ್ವಾಮಿ ರೀಪ್ರಿಂಟ್ ಮಾಡೋಕ್ಕದ್ರಲ್ಲಿ? ಸ್ವಾಮಿ, ನಿಮಗೆ ಅರ್ಥ ಆಗ್ತದೋ ಇಲ್ಲೋ, ಸತ್ಯವಸ್ತು ನಾನೇ. ನಾನನ್ನುವ ಜ್ಯೋತಿಯೇ ಪರಮಾತ್ಮ ಜ್ಯೋತಿ. ಆ ನಾನನ್ನುವ ಜ್ಯೋತಿಯೇ ಮೇಲೆ ಕೆಳಗೊಳಗೆ ಬಳಿಸುತ್ತಲೇ ತೆತ್ತಲು ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ. ಯಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆಪಿ ವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವಂತಹ ಜ್ಯೋತಿ, ಆ ಮನಸ್ಸು ಬುದ್ಧಿಯ ಮೂಲಕದು ಬಂದಾಗ ಒಳಗೆ ಹೊರಗೆ ಅಂತ ಆಗೋದು ಯಾವಾಗ? ನಿಮ್ಮ ಮನಸ್ಸು ಬುದ್ಧಿ ಸ್ಪಂದನಗೊಂಡಾಗ ಅಷ್ಟೇ. ಇಲ್ಲ ಎಲ್ಲೆಲ್ಲೂ ಪುರುಷ ಏವ ಇದಗಂ ಸರ್ವಂ. ಬ್ರಹ್ಮ ಒಕ್ಕಟೆ, ಒಬ್ಬನೇ ಪರಮೇಶ್ವರ ಎಲ್ಲೆಲ್ಲೂ. ಅದೇ ನಾನನ್ನುವ ಜ್ಯೋತಿಯೇ ಪರಮಾತ್ಮ ಜ್ಯೋತಿ. ಅದು ಎಚ್ಚರದಲ್ಲಿ ದೇಹದ ಮೂಲಕ, ಕನಸಲ್ಲಿ ಮನಸ್ಸಿನ ಮೂಲಕ, ನಿದ್ದೆಯಲ್ಲಿ ಏನೇನು ಇಲ್ಲನ್ನುವ ರೀತಿಯಲ್ಲಿ ಆ ಓ ಅದು 3 ಅನುಭವಗಳ ಮೂಲಕ, 3 ಅವಸ್ಥೆಗಳ ಮೂಲಕ, 3 ಶರೀರಗಳ ಮೂಲಕ ವ್ಯಕ್ತಗೊಳ್ಳುವುದು. ಆ 3 ಶರೀರಗಳು ಅದಲ್ಲ. ಅವೆಲ್ಲವನ್ನು ಬೆಳಗುತ್ತಾ ಇರುವ ಶುದ್ಧ ಚೈತನ್ಯ. ಜಾಗ್ರ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿತ್ ವಿಜೃಂಭತೆ. ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನು. ತಪ್ಪು ತಿಳ್ಕೊಬೇಡಿ, ದೇಹದ ಒಳಗೆ ನಾನು ಅಲ್ಲ. ನಾನನ್ನುವ ಜ್ಯೋತಿ ಸರ್ವವ್ಯಾಪಕವಾದ ಜ್ಯೋತಿ. ಈಗಲೇ ಅರ್ಥ ಆಗಲ್ಲ ನಮಗೆ. ಯಾಕೆಂದರೆ ನಾವು ಇನ್ನೂ ಇಲ್ಲೇ ಇದ್ದೇವೆ. ಇದು ನಾನನ್ನುವ ಭ್ರಾಂತಿ ಇರೋ ತನಕ ಅದು ಆಗಲ್ಲ ಸ್ವಾಮಿ. ದೇಹದಲ್ಲಿ ನಾನನ್ನುವ ಭ್ರಾಂತಿ ಬೀಳಬೇಕು. ಪರಾಂತಕಾಲೇ ಪರಿಮುಚ್ಯಂತಿ ಸರ್ವೇ. ಅಂಥ ಸಂತರು, ಅಂಥ ಮಹಾತ್ಮರು, ಅಂಥ ಸಂತರು ಇದ್ದರು ಸ್ವಾಮಿ ಅಲ್ವಾ? ನಮ್ಮ ಕಣ್ಮುಂದೆ ಬೇಕಾದಷ್ಟು ಸಂತರು ಮಹಾತ್ಮರನ್ನುವಂಥವರು ನಮ್ಮ ಕಣ್ಮುಂದೆ ಇದ್ದರು. ಅಂಥ ರೀತಿಯಲ್ಲಿ ಅಹಂಕೃತಿಂ ಯೋ ಲಸತಿಗ್ರಸಿತ್ವಾ ಕಿಂತಸ್ಯ ಕಾರ್ಯಂ ಪರಿಶಿಷ್ಟಮಸ್ತಿ ಕಿಂಚಿದ್ ವಿಜಾನಾತಿ ಸನಾತ್ಮನೋನ್ಯತ್ ತಸ್ಯ ಸ್ಥಿತಿಂ ಭಾವಯಿತು ಕ್ಷಮಕ್ಕಃ. ಆ ಇದರಲ್ಲಿ ನಾನನ್ನುವ ಭ್ರಾಂತಿಯನ್ನು ಕಳ್ಕೊಂಡಂತಹ ಸಂತರು ಮಹಾತ್ಮರು ಕಣ್ಮುಂದೆ ಇದ್ದರು ಸ್ವಾಮಿ. ನಮ್ಗೆ ಅರ್ಥ ಆಗುತ್ತೆ ಸ್ವಾಮಿ. ಅವರ ಪ್ರಕಾರ ನಾನನ್ನುವ ಜ್ಯೋತಿ ಒಳಗೆ ಹೊರಗೆ ಮೇಲೆ ಕೆಳಗೆ ಅದು ಒಂದೇ. ಮತ್ತು ಅವರು ಮಾಡಬೇಕಾದ್ದು ಏನಿದೆ ಸ್ವಾಮಿ? ಏನಿದೆ ಮಾಡಬೇಕಾದ್ದನ್ನುವಂಥದ್ದು? ಏನಿದೆ?
ಕಿಂತಸ್ಯ ಕಾರ್ಯಂ ಪರಿಶಿಷ್ಟಮಸ್ತಿ. ನಾವು ಅಲ್ಲ, ಪುರುಷಾರ್ಥಗಳು ನಾಲ್ಕಂತೆ: ಧರ್ಮ, ಅರ್ಥ, ಕಾಮ, ನಾಲ್ಕನೇದನ್ನುವ ಮೋಕ್ಷವನ್ನೇ ಅವನು ಇನ್ನೇನುಂಟು ಸ್ವಾಮಿ ಅವನು ಮಾಡುವಂಥದ್ದು, ಗಳಿಸುವಂಥದ್ದು? ಆನಂದ ಸ್ವರೂಪ ನಾನು, ಜನನ ಮರಣಗಳನ್ನು ರಹಿತವಾದ ಆತ್ಮಸ್ವರೂಪ ನಾನು. ಅಲ್ಲಿ ನಿಂತ ನಂತರ ಇನ್ನು ಗಳಿಸುವಂಥದ್ದೇನಿದೆ ಸ್ವಾಮಿ? ಹೋಗುವಂಥದ್ದೆಲ್ಲಿಗೆ? ಎಲ್ಲಿಗೆ? ಯಾರೆಲ್ಲಿಗೆ ಹೋಗೋದು? ನಾನನ್ನುವ ಜ್ಯೋತಿ ಮೊದಲೇ ಎಲ್ಲೆಲ್ಲೂ ಇದೆ. ಬೀಳೋದು ಯಾವುದು? ಶರೀರ ಎಲ್ಲೋ ಬೀಳ್ತದೆ ಸ್ವಾಮಿ, ಅಷ್ಟೇ. ಶರೀರ ಬೀಳ್ತದೆ ಅಷ್ಟೇ, ಮತ್ತೆಲ್ಲೂ ಹೋಗಲಿಕ್ಕಿಲ್ಲ. ತಪ್ಪು ತಿಳ್ಕೊಬೇಡಿ. ನಾವೆಲ್ಲ ಜಾಗ ಮಾಡ್ಕೊಂಡಿದ್ದೇವೆ ಅಲ್ಲ? ವೈಷ್ಣವರು ವೈಕುಂಠ, ಶೈವರು ಕೈಲಾಸ, ಕೆಲಸಕ್ಕೆ ಬಾರದವರೆಲ್ಲ ನರಕ, ಎಲ್ಲೆಲ್ಲೋ ಏನೇನೇನೋ ಮಾಡ್ಕೊಂಡಿದ್ದೇವೆ. ಎಲ್ಲ ಮನಸ್ಸಿನ ಭ್ರಾಂತಿ. ನಾನನ್ನುವ ಜ್ಯೋತಿ ಸರ್ವವ್ಯಾಪಕವಾದ ಎಲ್ಲೆಲ್ಲೋ ಬೆಳಗುತ್ತಾ ಇರುವ ಪರಮಾತ್ಮ ಜ್ಯೋತಿ ಅಂತ್ಯಕಾಲದಲ್ಲೂ ನಿನ್ನ ಚಿಂತಿಸುವ ಹಾಗೆ ಅಂತೇಳಿ ದಾಸರು ಕೇಳ್ಕೊಂಡದ್ದು ಇಷ್ಟೇ, ಇನ್ನೇನಿಲ್ಲ. ಆ ಕೊನೆಯ ಕಾಲಕ್ಕಾದರೂ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವುಗಳನ್ನು ದಾಟಿರುವ ಶುದ್ಧ ಸ್ವರೂಪ ನಾನನ್ನುವ ರೀತಿಯಲ್ಲಿ ಮನಸ್ಸು ನಿಲ್ಲುವುದಾದರೂ, ನಾರಾಯಣ ನಿನ್ನ ನಾಮದ ಸ್ಮರಣೆಯ ನಾಮಾಮೃತವು ಎನ್ನ ನಾಲಿಗೆಗೆ ಬರಲಿ. ನೀವು ರಾಮ ಅಂತೀರೋ, ಶಿವ ಅಂತೀರೋ, ಕೃಷ್ಣ ಅಂತೀರೋ, ನಾರಾಯಣ ಅಂತೀರೋ, ಆ ಪರಮಾತ್ಮನ ಸ್ಮರಣೆ ಮಾಡುವಾಗ ಸ್ವಾಮಿ ಎಲ್ಲಿ? ಯಸ್ಯ ಸ್ಮರಣ ಮಾತ್ರೇಣ, ಆ ಭಗವಂತನ ಸ್ಮರಣೆ ಮಾಡುವಾಗ ಇದು ನಾನು ನನ್ನದು, ಆವಾಗಲಾದರೂ ಹೋಗಲಿ ಅಂತ. ತಪ್ಪು ತಿಳ್ಕೋಬಾರ್ದು. ಶಾಸ್ತ್ರ ಅನ್ನುವಂಥದ್ದು ನಮಗೆ ಬಂಧನವನ್ನು ಹೇಳಲೇ ಇಲ್ಲ. ಬಂಧನದಿಂದ ಬಿಡುಗಡೆಗೊಳ್ಳುವಂಥ ಮುಕ್ತಿಯ ದಾರಿಯನ್ನು ಶಾಸ್ತ್ರ ತೋರಿಸಲೂ ಇಲ್ಲ. ಶಾಸ್ತ್ರ ಸ್ಪಷ್ಟವಾಗಿ ಹೇಳೋದು, ತಮ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ನೀನು, ಬಂಧನ ಬರಲೇ ಇಲ್ಲ. ಅಜ್ಞಾನ ಅನ್ನುವಂಥ ರೀತಿಯಲ್ಲಿ ಮನಸ್ಸಲ್ಲಿ ನೀನು ಮಾಡಿಕೊಂಡಿದ್ದಿದ್ದರೆ ಅದು ಮನಸ್ಸಿನ ಬಂಧನ. ಮಾನಸಿಕವಾಗಿ ಕೂತ್ಕೊಂಡು ವಿಚಾರ ಮಾಡು. ಬಂಧ ಕಸ್ಯೇತಿ ವಿಚಾರಣೇನ ಕ್ವ ಬಂಧ ಚಿಂತ ಕ್ವಚ ಮೋಕ್ಷ ಚಿಂತ. ಎಷ್ಟೋ ಜನ ಕೇಳೋರಿದ್ದಾರೆ, ಎಷ್ಟೋ ಜನ ಕೇಳ್ತಾರೆ, ಸ್ವಾಮೀಜಿ ಹಿಮಾಲಯದಲ್ಲೆಲ್ಲ ಸಂತರು ಮಹಾತ್ಮರೆಲ್ಲ ಆತ್ಮಜ್ಞಾನ ಗಳಿಸಿದವರು, ಎಲ್ಲ ಮೋಕ್ಷವನ್ನು ಗಳಿಸಿದವರು ತುಂಬ ಜನ ಇಲ್ವಾ? ಇದ್ದಾರೆ. ಅದ್ಯಾಕೆ ಸ್ವಾಮಿ ಕೆಳಗೆ ಬರಲ್ಲ ಅವರು? ಎಲ್ಲಿ ಕೆಳಗೆ ಬರೋದು? ಅಲ್ಲ, ನಮಗೆಲ್ಲ ಜ್ಞಾನ ಕೊಡಬಾರ್ದ? ಅವರ ದೃಷ್ಟಿಯಲ್ಲಿ ಸ್ವಾಮಿ ನಮಗೆ ಯಾರಿಗೂ ಬಂಧನವೇ ಇಲ್ಲ. ಅವರು ಎಲ್ಲಿಂದ ಸ್ವಾಮಿ ನಮಗೆ ಮುಕ್ತಿ ಕೊಡೋದು? ಅವರ ದೃಷ್ಟಿಯಿಂದ ನಮಗೆ ಬಂಧನವೇ ಇಲ್ಲ, ನಾವು ಬಂಧನದಲ್ಲೇ ಇಲ್ಲ. ಎಲ್ಲೆಲ್ಲೂ ಆತ್ಮೈವ ಇದಗಂ ಸರ್ವಂ, ಬ್ರಹ್ಮೈವ ಇದಗಂ ಸರ್ವಂ. अंदर राम बाहर राम, जहाँ देखो सो राम ही राम. जागत राम सोवत राम, सपने में देखो ರಾಜಾಧಿರಾಮ. ನಮಗೆ ರಾಮ ಕಾಣಲ್ಲ, ಅವರಿಗೆ ರಾಮನನ್ನು ಬಿಟ್ಟು ಬೇರೆ ಯಾವುದೂ ಕಾಣಲ್ಲ. ಎಲ್ಲಿಂದ ಸ್ವಾಮಿ ಅವ್ರು ಕೆಳಗೆ ಬರೋದು? ಯಾವ ಉದ್ದೇಶಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ? ಅವರ ದೃಷ್ಟಿಯಲ್ಲಿ ಎಲ್ಲೆಲ್ಲೂ ಭಗವಂತನೇ, ಎಲ್ಲೆಲ್ಲೂ ಪರಮಾತ್ಮ ಸ್ವರೂಪ. ಬಂಧನ ಇಲ್ಲವೇ? ಯಾರನ್ನು ಉದ್ಧಾರ ಮಾಡುವುದಕ್ಕಾಗಿ? ಸ್ವಾಮಿ ಸುಮ್ಮನೆ ಮಹರ್ಷಿಗಳನ್ನು ಭಗವಾನ್ ಅಂತ ಕರೆದಿಲ್ಲ. ಮಹರ್ಷಿಗಳನ್ನು ಭಗವಂತ ಅಂತ ಕರೆದಿರಬೇಕಾದ್ರೆ ಅವರಿದ್ದವು ಎಷ್ಟು ಎತ್ತರದಲ್ಲಿ ಸ್ವಾಮಿ. ನಾವಿರುವ ಮಟ್ಟ ಏನು, ಅವರಿರುವ ಎತ್ತರ ಎಲ್ಲಿ? ಆ ಅಂತಃಕರಣದ ಪ್ರಶಾಂತತೆ ಎಲ್ಲಿ?
ಆದ್ದರಿಂದ ಮೌನ. ಮೌನ ಅಂದರೆ ಮಾಡುವಂಥದ್ದೇನಿದೆ? ಭಗವಂತನ ಸೃಷ್ಟಿ ಇದು, ಎಲ್ಲ ಚೆನ್ನಾಗಿದೆ, ಎಲ್ಲೆಲ್ಲೂ ಭಗವಂತನೇ. ನಾವು ಮಾಡುವಂಥದ್ದೇನಿಲ್ಲ. ದೇಹದ ಇದರ ಪೋಷಣೆಗಾಗಿ ಏನೋ ಸ್ವಲ್ಪ ತಿಂದ, ಎಲ್ಲೋ ಹೋದ ಬಂದ, ಮಾಡುವಂಥದ್ದೇನಿಲ್ಲ, ಎಲ್ಲವೂ ಭಗವಂತ ಮಾಡಿಟ್ಟಿದ್ದಾನೆ. ಸ್ವಾಮಿ ನಾವು ಮಾಡುವಂಥದ್ದೇನಿದೆ ಸ್ವಾಮಿ? ನೀವು ಆಲೋಚನೆ ಮಾಡಿ. ಭೂಮಿ ತಿರುಗುವುದು ನಮ್ಮಿಂದಲ, ಸೂರ್ಯ ಉದಯಿಸುವುದು ನಮ್ಮಿಂದಲ, ಗಾಳಿ ಬೀಸ್ತಾ ಇರೋದು ನಮ್ಮಿಂದಲ, ಮಳೆ ಬರ್ತಾ ಇರೋದು ನಮ್ಮಿಂದ. ನಾವು ಏನು ಮಾಡ್ತಾಯಿದ್ದೇವೆ ಸ್ವಾಮಿ? ನಾವು ಏನು ಮಾಡೋದು ಬೇಡ ಸ್ವಾಮಿ, ಊಟ ಮಾಡಿ ಮಲಗೋದು. ಬೆಳಿಗ್ಗೆ ಆಯ್ತಲ್ಲ, ಅದು ಸ್ವಾಮಿ ಯಾರು ಬೆಳಿಗ್ಗೆ ಮಾಡಿದ್ದು? ನಾವ? ಭೂಮಿಯನ್ನು ತಿರುಗಿಸಿದ್ದು ನಾವ? ಸ್ವಾಮಿ ಜಗತ್ತನ್ನು ಆನಂದವಾಗಿ ನೋಡಿಕೊಳ್ತಾ ಇದ್ದಾನೆ ಸ್ವಾಮಿ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಭಗವಂತನ ಕೃಪೆ, ಅವನ ಸನ್ನಿಧಿ ಮಾತ್ರದಿಂದ ಭೂಮಿ ತಿರುಗ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಸೂರ್ಯ ಉದಯಿಸ್ತಾ ಇದ್ದಾನೆ, ಚಂದ್ರ ಉದಯಿಸ್ತಾ ಇದ್ದಾನೆ, ಮಳೆ ಬೀಳ್ತಾ ಇದೆ, ಬೆಳೆ ಬೆಳೀತಾ ಇದೆ, ಆನಂದವಾಗಿ ನಡೀತಾ ಇದೆ ಸ್ವಾಮಿ. ಪ್ರಪಂಚ ಎಷ್ಟು ಚಂದದಲ್ಲಿದೆ ಸ್ವಾಮಿ. ಜಗತ್ತು ಯಾರ ಜಗತ್ತು? ಭಗವಂತನ ಜಗತ್ತು. ಏನಾಗಿದೆ ಅದಕ್ಕೆ? ಏನಾಗಿಲ್ಲ, ಆನಂದವಾದ ಜಗತ್ತು. ಆ ಸ್ಥಿತಿಯಲ್ಲಿರೋರು ಸ್ವಾಮಿ ಸಂತರು. ಗಳಿಸುವಂಥದ್ದೇನಿಲ್ಲ, ಅವರಿಗೆ ಕಾಣುವಂಥದ್ದೆಲ್ಲವೂ ಭುವನ ಜೀವನವೆಲ್ಲ ಶಿವನ ಲೀಲಾ ರಂಗ. ಅವನು ಶಿವ, ಇವನು ಶಿವ, ಶಿವ ನೀನು ನಾನು, ಎಲ್ಲವೂ ಶಿವಮಯಂ. ಚಂದದಲ್ಲಿ ಕೇಳಿ ಕೃತಾರ್ಥರಾದವರು ತಾವುಗಳೆಲ್ಲರೂ ಕೂಡ ಭಗವಾನ್ ರಮಣರು ನಮಗೆಲ್ಲರಿಗೂ ಕೂಡ ಪೂರ್ಣ ರೀತಿಯಲ್ಲಿ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಜಯ ರಘುನಂದನ ಜಯ ಜಯ ರಾಮ, ಜಯ ಜಗಜ್ಜನನಿ ಜಾನಕಿ ರಾಮ, ಜಯ ರಘುನಂದನ ಜಯ ಜಯ ರಾಮ, ಜಯ ಜಗಜ್ಜನನಿ ಜಾನಕಿ ರಾಮ, ನವ ನವ ಕೋಮಲ ಮೇಘಶ್ಯಾಮ, ಭವಹರಣ ಭದ್ರಾಚಲ ರಾಮ, ಭಯಹರಣ ಭದ್ರಾಚಲ ರಾಮ, ದಶರಥ ನಂದನ ಹೇ ಪರಂಧಾಮ, ದಶರಥ ದಶರಥ ನಂದನ ಹೇ ಪರಂಧಾಮ, ದಶರಥ ದಶಮುಖಮರ್ದನ ಶ್ರೀ ರಘುರಾಮ, ರಾಮ 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 ರಾಮ, ರಾಮ 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 ರಾಮ, ರಾಮ 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 ರಾಮ,
ರಾಮ 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 ಜಯ ರಘುನಂದನ ಜಯ ಜಯ ರಾಮ रमण भगवत् पादाम्भोजे